ಚನ್ನಪಟ್ಟಣ ನಗರಸಭೆಯ 2026-27ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ 2,76,85,000 ಉಳಿತಾಯ ಬಜೆಟ್ ಅನ್ನು ನಗರಸಭೆ ಅಧ್ಯಕ್ಷ ಬಿಎಂ ನಾಗೇಶ್ ಅವರು ನಗರಸಭೆ ಸಭಾಂಗಣದಲ್ಲಿ ಮಂಡಿಸಿದರು. ನಗರಸಭೆ ಸದಸ್ಯ ಮಂಜುನಾಥ್ ಮಾತನಾಡಿ, ಕಸ ಸಂಗ್ರಹಿಸುವ ವಾಹನಗಳಿಗೆ ಡೀಸೆಲ್ ಹಾಕಿಸುವ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್, ಪೌರಾಯುಕ್ತ ಮಹೇಂದ್ರ ಹಾಗೂ ಸದಸ್ಯರಾದ ವಾಸಿಲ್ ಆಲಿ ಖಾನ್, ಲಿಯಾಖತ್ ಆಲಿ ಖಾನ್, ಮಂಗಳಮ್ಮ, ಸುಮಾ, ರವೀಶ್, ಎಲೇಕೇರಿ ಶ್ರೀನಿವಾಸಮೂರ್ತಿ, ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಅದೆಲ್ಲ ಒಂದು ಮಾಹಿತಿ ಕೊಡಿ. ನೀವೆಲ್ಲ ನಿಮ್ಮ ಇಷ್ಟ ಬಂದಾಗ ಮಾಡ್ಕೋದ್ರೆ ನೀವು ಅಲ್ಲ ರೀ. ನಾವು ಕೇಳೋದು ನಮ್ಮ ಡ್ರೈವರೇ ನಮ್ಗೆ ಹೇಳಿದ್ದಾರೆ, ನೀವು ಅವ್ನ ಡ್ರೈವರ್ಗೆ ಬೈದು ಈಗ ಅವನ್ನೇನೋ ಕೆಲಸ ತೆಗಿತಿರೋದು, ಅವ್ನ ಕಸ ತಲೆ ಸರಿಯಾಗಿರೋದು ಅದು ಮಾಡೋದು ನಾವು ಸರೋಗಲ್ಲ. ಪ್ರಶ್ನೆಯಲ್ಲಿ ಹೇಳಿದ್ದೀನಿ ನನಗಿಲ್ಲೇ ನೋಡಿ, ಎಲ್ಲ ಕೊಡ್ತೀನಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಮಡಿಕೊಂಡಿದ್ದೀನಿ ಪ್ರತಿಯೊಂದು. 28 ಎಲ್ಲಾಯಿತು ಏನಾಯಿತು ನಮಗೆ ಮಾಹಿತಿ ಕೊಡಬೇಕು. ಏನು ನಡೀತದೆ ನಗರಸಭೆ? JCP ಪ್ಲಾಂಟ್ ಅಲ್ಲಿ 7 ಅವರ್ ಅಂತ ಡೈಲಿ ಎಷ್ಟು ಅವರ್ ಓಡ್ತದೆ? JCP ಎಷ್ಟು ಅವರ್ ಓಡ್ತದೆ? ಡೈಲಿ 2 ಅವರ್ 3 ಅವರ 7 ಅವರ್ ಡೈಲಿ ಓಡ್ತದ. ಅಲ್ಲೊಂದು ಸೋಲಾರ್ ಕ್ಯಾಮ್ರಾ ಹಾಕ್ಬಿಡಿ. ಈಗ ಅಧ್ಯಕ್ಷ ಪ್ಲಾಂಟ್ ಅಲ್ಲಿ ಸೋಲಾರ್ ಕ್ಯಾಮ್ರಾ ಹಾಕಿ ಪ್ರತಿದಿನ 7 ಅವರ್ ಓಡ್ತದೆ ನೋಡುವ. ಅದು ಈಗ ಪ್ರತಿದಿನ 7 ಅವರ್ ಇವರು ಬಿಲ್ ಮಾಡ್ತಾರಲ್ವ, ಪ್ರತಿದಿನ 7 ಅವರ್ ಕೆಲಸ ಇರೋದು JCP ನೋಡುವ ಸೋಲಾರ್ ಕ್ಯಾಮ್ರಾ ಹಾಕಿದ್ರು ಹಾಕಿ. ಯಾಕೆಂದ್ರೆ ಪ್ರತಿದಿನ 7 ಅವರ್ ಓಡ್ತಾರೆ JCP ಅಂತಂದ್ರೆ ಸೋಲಾರ್ ಕ್ಯಾಮ್ರಾ ಹಾಕಿ ನಮಗೂ ಕಾಣಿಸ್ತದೆ. ಈಗ ಕ್ಯಾಮ್ರಾದಲ್ಲಿ 7 ಅವರ್ ಓಡ್ತಾ ಇರೋದು ನಿಂತದ ಅಂತ 7 ಅವರ್ ಬಿಲ್ ಮಾಡ್ತಾವ್ರ. ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಈಗ ಸುಪ್ರೀಂ ಅಧಿಕಾರಿಗಳಾದ ನಾವು ಈಗ ಸಾಮಾನ್ಯ ಸಭೆನೂ ಜೊತೆ ತಂದಿದ್ದೀರಿ ಬಜೆಟ್ ಜೊತೆ. ಈಗ ಯಾವ್ದು ಮಾಡ್ತೀರಿ? ಈಗ 2 ಮಾಡ್ತೀನಿ ಅಂದ್ರೆ ಹೊತ್ತು ಬನ್ನಿ. ಹಿಂದೆ ಸಾಮಾನ್ಯ ಸಭೆ ಒಂದ್ ಕಡೆಯಿಂದ ತಗೊಂಡ್ಬಂದಿದ್ದಾರೆ, ಓದ್ಕೊಂಡು ಬನ್ನಿ. ಅದ್ಯಾವುದು ನೋಡುವ ಹಿಂದೆ ಪ್ರತ್ಯೇಕ ಸಂಬಂಧಿಕರಿಗೆ ಒಂದು 25-30 ಅವರು ನಮ್ಗೆ ಗೊತ್ತೇ ಇಲ್ಲಪ್ಪ, ನಾವು ಎತ್ಕೊಂಡೋಗಿದ್ದೀವಿ, ಅವರೆಲ್ಲ ಬರ್ಕೊಂಡು ಮ್ಯಾನೇಜರ್ ಅವರು ಮಾಡ್ಕೊಂಡು ಕಾಣಿಸ್ತದೆ. ಓದ್ಕೊಂಡು ಬನ್ನಿ.